ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್. ಇವತ್ತು ನಮ್ಮ ಪಯಣ ಇರುವುದು ಎಲ್ಲಿಗೆ? ಅಹಮದಾಬಾದ್ಗೆ ಕೋಲ್ಡ್ ಪ್ಲೇ ಕಾನ್ಸರ್ಟ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ನನಗೆ ಏನು ಅಂತಲೂ ಗೊತ್ತಿಲ್ಲ, ಆದರೂ ಕರ್ಕೊಂಡು ಹೋಗ್ತಾರೆ. ಈಗಂತ ಜನಗಳಿಗೆ ಏನು ಹೇಳ್ಬೇಕು ಹೇಳಿ? ಓಕೆ, ಯಾವ್ದ್ರಲ್ಲಿ ಜರ್ನಿ ಮಾಡ್ತಾ ಇದೀವಿ ಅದನ್ನ ಹೇಳಿ. ಎಪಿಕ್ ಸ್ಟೋರಿ. ದಿಸ್ ಫೀಮೇಲ್ ಆರ್ ಬ್ರೋಕ್ ಆಸ್ ಫಕ್ ದಟ್ ದೇ ಆರ್ ಆಸ್ಕಿಂಗ್ ಮೀ ಟು ಗೋ ಇನ್ ಅ ಟ್ರೇನ್. ಸೇ ವಾಟ್ ಟ್ರೇನ್? ಇಟ್ ಇಸ್ ನಾಟ್ ಇವನ್ ಸ್ಟ್ರೇಟ್ ಫಾರ್ವರ್ಡ್ ಟ್ರೇನ್. ಒಂದೇ ಇಲ್ಲ, ಮುಂಬೈ ಹೋಗಿ ಮುಂಬೈಯಿಂದ ದೆನ್ ಟೇಕ್ ಅ ಟ್ರೈನ್ ಟು ಸೂರತ್, ಫ್ರಮ್ ಸೂರತ್ ಅಗೇನ್ ಅಹಮದಾಬಾದ್. ನಮ್ಮ ಪಾಪಗಳನ್ನು ಟಾಟಾ ಮಾಡೋಣ. ಎರ್ರಿ ಬಾಯ್ ಕಣಮ್ಮ ಮೀನು ಕುಟ್ಟಿ, ಬಾಯ್. 5 ದಿನ 4-5 days ಆಗುತ್ತೆ ಪಾಪ. ಗುಡ್ ಬಾಯ್ ಥರ ಇರೋ. ಫಸ್ಟ್ ಹೋಗು ಅಂತವನೆ. ಓಕೆನಾ? ಗುಡ್ ಬಾಯ್ ಮಮ್ಮಿ. ಏಮಿ ಪಾಪ ನಮ್ಮಮ್ಮ. ಗುಡ್ ಬಾಯ್. ಬಾಯ್ ಹೇಳ್ಬೇಕೀಗ. ಬಾಯ್ 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 ಟಾಟಾ. ಇಷ್ಟು ನಮ್ಮ ಲಗೇಜು. ಪಾಪ ನಮ್ಮ ಅಕ್ಕನೇ ಜಾಸ್ತಿ ಹೊಡ್ತಾವಣೆ. ನಾವು ನಮ್ಮ ಲಗೇಜನ್ನು ಎತ್ತಿ ಹೊಡುವ. ನಮ್ಮ ಅಕ್ಕ ಮುಂಚೆನೇ ಹೇಳ್ದಂಗೆ ನಾವು ಟ್ರೈನಲ್ಲಿ ಹೋಗ್ತಾ ಇದ್ವಿ. ಬೆಂಗಳೂರಿಂದ ಮುಂಬೈಯಿಂದ ಅಹಮದಾಬಾದ್. ನಾವು ಬೆಂಗಳೂರು KSR ಸ್ಟೇಷನಲ್ಲಿ ಓಡಾದ್ವಿ. ಸಂಜೆ 4 ಗಂಟೆ ಟ್ರೈನ್ ಏನೋ ಇತ್ತು. ಸೊ ಕ್ಲಿಪ್ಪಿಂಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಲೇಟಾಗಿ ಹೋಗಿದ್ರಿಂದ, ನಿಯರ್ ಬೈ ಅರೈವಲ್ ಟೈಮ್ಗೆ ಹೋಗಿದ್ರಿಂದ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗಿದೆಯೋ ಅಷ್ಟನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ಬಟ್ ಟ್ರೈನ್ ಜರ್ನಿ ಫಾರ್ ಲಾಂಗ್ ರೂಟ್ಸ್ ಚೆನ್ನಾಗಿರುತ್ತೆ. ಇಫ್ ನಿಮಗೆ ಟೈಮ್ ಪರ್ಮಿಟಬಲ್ ಇದ್ದರೆ ಟ್ರೈನ್ ಜರ್ನೀಸ್ನ ನಾವು ಆಪ್ಟ್ ಮಾಡ್ಬೋದು ವಿತ್ ಬ್ಯೂಟಿಫುಲ್ ವ್ಯೂ. ಇಡೀ ಟ್ರೈನಿಗೆ ಕೊಡೋಕ್ಕೆ ಚಟ್ನಿ ಪುಡಿ ಬ್ರೋ. ಇದರ ಗುಟ್ಟು ಹೇಳು ಬ್ರೋ. ಇಷ್ಟು ತಿಂದಿಲ್ಲ ಬ್ರೋ. ಹೇಳು ಬ್ರೋ ಬೈ. ಏನು ಹೇಳಬೇಕು? ಇದು ಯಾಕೆ ನಿನಗೋಸ್ಕರ ನೀನು ತಿಂತೀಯ? This is all depends for you. ಮೈ ಮುರಿಯಕ್ಕಾಗದೆ ಸೊಂಟ ಹಿಡ್ಕ. ಹೆಂಗಿತ್ತು ಜರ್ನಿ? ಜರ್ನಿ ಥರ ಇದೆ. Look at the view. ಯಾವುದೋ ಸ್ಟೇಷನ್ಗೆ ಬರ್ತಾ ಇರಬೇಕು ಬ್ರೋ. ಚೆಲ್ಲಿಗೆ ಹೋದೆ ಫಿನಿಶ್ ಮಾರ್ನಿಂಗ್ routines. By 8 will go. ಅಷ್ಟೆಲ್ಲ ಅಂತಿರ್ತಾರೆ. ಜೀವನ ಸಿಕ್ಕಾಪಟ್ಟೆ ಕಷ್ಟ. ನಾವು ಬೆಳಗ್ಗೆ ಪುಣೆ ಕ್ರಾಸ್ ಮಾಡಾದ್ಮೇಲಿಂದಂತೂ ವ್ಯೂ ಟ್ರೈನಿಂದ ತುಂಬ ಚೆನ್ನಾಗಿತ್ತು. ಟನಲ್ಸ್ ನಡುವೆ ಹೋಗಿದ್ರಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸಾಗಿ ಕಾಣ್ತಾ ಇಲ್ಲ, ಬಟ್ ರಿಯಲಿ ಲೈವ್ ಆಗಿ ನೋಡೋದಕ್ಕೆ ದ ಟ್ರೈನ್ ರೂಟ್ ಏನು ತೊಗೊಂಡಿತ್ತು ದಟ್ ಪರ್ಟಿಕ್ಯುಲರ್ ಟ್ರೈನ್ ತುಂಬ ಚೆನ್ನಾಗಿತ್ತು ವ್ಯೂ. ಅದಾದಮೇಲೆ ನಾವು ಮುಂಬೈ ತಲುಪಿದ್ವಿ. ಮಧ್ಯಾಹ್ನ 1:40 ಲೋಕಮಾನ್ಯ ತಿಲಕ್ ಟರ್ಮಿನಸ್ ತಲುಪಿದ್ವಿ. ಅಲ್ಲಿ ನನ್ನ ಮುಂಬೈಯಲ್ಲಿರೋ ಒಬ್ಬಳು ಫ್ರೆಂಡ್ ಸಿಕ್ಕಿದ್ಲು. ಅವಳು ನಮಗೆ ಸೈಟ್ ಸೀಯಿಂಗ್ ಅಂತ ಕರ್ಕೊಂಡು ಹೋದ್ರು. ನಮಗೆ ನೆಕ್ಸ್ಟ್ ಟ್ರೈನು ಮಧ್ಯರಾತ್ರಿ
11:50ಕ್ಕೆ ಅಹಮದಾಬಾದ್ಗೆ ಇದ್ದಿದ್ದರಿಂದ ನಾವು ಬ್ಯಾಂಡ್ರಾಯಿಂದ ಬೋರ್ಡ್ ಆಗಬೇಕಾಗಿತ್ತು. ಸೊ ನಿಯರ್ ಬೈ ಬ್ಯಾಂಡ್ರಾ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಸ್ಟೇ ಮಾಡ್ಕೊಂಡಿದ್ವಿ. ಸೊ ಲಗೇಜೆಲ್ಲ ಹಾಕ್ಬಿಟ್ಟು ನಮ್ಮ ಫ್ರೆಂಡು ನಿಮ್ಮನ್ನ ಲೋಕಲ್ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಐಟಿನರಿ ಪ್ಲ್ಯಾನ್ ಮಾಡಿ ನಮ್ಮ ಜೊತೆ ಟ್ಯಾಗ್ ಆದಳು. ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಮುಂಬೈಯಲ್ಲಿ ರೈಲ್ವೆ ಸ್ಟೇಷನ್ಸ್ನ ಇಂಟರ್ ಸಿಟೀಸ್, ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಮೆಟ್ರೋ ಹೆಂಗೆ ಒಂದು ಜಾಗದಿಂದ ಒಂದು ಜಾಗ ವಿತಿನ್ ಬ್ಯಾಂಗ್ಳೂರ್ನ ಓಡಾಡ್ತೀವೋ ಅಕ್ಕಪಕ್ಕ, ಹಂಗೆ ರೈಲ್ವೆ ಸ್ಟೇಷನ್ಸ್ ಅಂತಾರೆ. ಟರ್ಮಿನಸ್ ಬಂದುಬಿಟ್ಟು ಇಂಟರ್ ಸ್ಟೇಟ್ಸ್. ಈಗ ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀನಲ್ಲ, ಅದು ಬಂದ್ಬಿಟ್ಟು ಟರ್ಮಿನಸ್ ಅಂತ ಹೇಳ್ತಾರೆ. ನಾವು ಕನ್ಫ್ಯೂಸ್ ಆಗಿ ನಾವು ಬ್ಯಾಂಡ್ರಾ ರೈಲ್ವೆ ಸ್ಟೇಷನ್ ಹತ್ರ ಸ್ಟೇ ಮಾಡಿದ್ವಿ. ಆಮೇಲೆ ನಮ್ಗೆ ಅರ್ಥ ಆಯಿತು ನಮ್ಮದು ನೆಕ್ಸ್ಟ್ ಟ್ರೈನ್ ಇದ್ದಿದ್ದು ಬ್ಯಾಂಡ್ರಾ ಟರ್ಮಿನಸ್ಸಿಂದ. ನಮ್ಮ ಫ್ರೆಂಡು ಮುಂಬೈ ಲೋಕಲ್ ಟ್ರೈನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ನಮಗೂ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಕ್ಕೆ ಇಲ್ಲಿ ಬ್ಯಾಂಡ್ರಾ ರೈಲ್ವೇಸಿಂದ ನಂಗೆ ಇನ್ನೊಂದು ಸ್ಟೇಷನ್ ನೇಮ್ ಜ್ಞಾಪನ ಬರ್ತಾಯಿಲ್ಲ, ನಿಯರ್ ಬೈ ಗೇಟ್ವೇ ಆಫ್ ಇಂಡಿಯಾ, ಅಲ್ಲಿಗೆ ಕರ್ಕೊಂಡೋದ್ರು. ಲಕ್ಕಿಲಿ ನಮಗೆ ಹೋಗ್ಬೇಕಂದ್ರೂ ಮತ್ತು ವಾಪಸ್ ಬರಬೇಕಂದ್ರೂ ಮುಂಬೈ ಲೋಕಲ್ ಸೀಟ್ ಸಿಕ್ತು. ಯಾವ ಜನ್ಮದ ಪುಣ್ಯನೋ ಏನೋ, ಪ್ರಾಬ್ಲಿ ವೀಕ್ ಡೇ ಅಲ್ಲಿ ಹೋಗಿದ್ದರಿಂದ ನಮಗೆ ಅಲ್ಲಿ ಸೀಟ್ ಸಿಕ್ತು. ಬಟ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ನಿಯರ್ ಬೈ ಸ್ಟೇಷನಲ್ಲಿ ಇಳಿದು ಲೋಕಲ್ ಟ್ಯಾಕ್ಸಿ ನಾವು ತೊಗೊಂಡ್ವಿ. ನಂದು ಫಸ್ಟ್ ಟೈಮ್ ಮುಂಬೈಯಲ್ಲಿ ಇದ್ದಿದ್ದರಿಂದ ನನ್ನ ಫ್ರೆಂಡ್ ಎಲ್ಲ ಮುಂಬೈ ಲೋಕಲೈಟ್ಸ್ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೋ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಪ್ರಾಪರ್ ಐಟಿನರಿ ಪ್ಲ್ಯಾನ್ ಮಾಡಿದರು. ನಿಮಗೂ ಏನಾದ್ರು ಐಟಿನರಿ ಬೇಕು ಅಂದರೆ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ನೋಡಿ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿ. ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಆ ವ್ಯೂ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಹಾಕಿರ್ತೀನಿ, ನೀವು ಕೂಡ ಆ ವ್ಯೂನ ನೋಡ್ಬೋದು. ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತಾ ನಾವು ನಂತರ ತಲುಪಿದ್ದೆ ಗೇಟ್ವೇ ಆಫ್ ಇಂಡಿಯಾ ನೋಡೋದಕ್ಕೆ. ನಾವು ಹೋಗೋಷ್ಟರಲ್ಲೇ ಅಲ್ಲಿ ಸನ್ಸೆಟ್ ಟೈಮ್ ಆಗಿತ್ತು. ಸೊ ನೀವು ನೋಡ್ತಿರೋ ಹಾಗೆ ಗೇಟ್ವೇ ಆಫ್ ಇಂಡಿಯಾ ಎದುರುಗಡೆನೇ ನಮಗೆ ಹೋಟೆಲ್ ತಾಜ್ ಇದೆ. ಮತ್ತು ಗೇಟ್ವೇ ಆಫ್ ಇಂಡಿಯಾ ಹಿಂದ್ಗಡೆ ಬಂದುಬಿಟ್ಟು ಅರೇಬಿಯನ್ ಸಮುದ್ರ ಇದೆ. ಸೊ ವ್ಯೂ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು. ಅದ್ರ ಏನೇನು ಕ್ಲಿಪ್ಪಿಂಗ್ಸ್ ನಾನು ಹಿಡ್ದಿದ್ದೀನೋ ಅದನ್ನೆಲ್ಲ ನಾನು ಹಾಕಿರ್ತೀನಿ.
ತೋರಿಸಿ ಅವರೇ ಹೆಂಗಿದೆ ಎಕ್ಸ್ಪೀರಿಯನ್ಸ್. ಆ ಕಡೆ ಅಲ್ಲಿ ತೋರಿಸಿ. ವಾಟ್ಸ್ ದಿ ಬ್ಯಾಕ್ಗ್ರೌಂಡ್? It's awesome. Tourist guide. You better contact her if anyone is coming. Yes, please. She's our tourist guide named Aishwarya. Yes, if you are coming to Mumbai, please contact Aishwarya. We'll leave her Instagram ID for sure. Yes. Which one are you taking? This one? ಯಾವ್ದು ಚೆನ್ನಾಗಿದೆ? This is nice, no? Yeah. That is Taj Hotel. If you take even Gateway, it's how much it is? भैया कितना है? 100 मैडम, कोई भी लीजिए 100 और ये वाले 150 और ये गिरेगा टूट जाएंगे ये गिर जाएंगे टूट जाएंगे. सिरामिक वाले. You could see even this as well. It's together. Yeah. कम नहीं है, 2 लेंगे. ಎತ್ಕೋ. फोन पे. ನಮ್ಮ ಅಕ್ಕ ಫ್ಯೂ ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಪರ್ಚೇಸ್ ಮಾಡಾದಮೇಲೆ ಸ್ವಲ್ಪ ಏನಾದ್ರು ಕುಡಿಯೋಣ ಅಂದ್ಬಿಟ್ಟು ನಾವು ಇಲ್ಲಿ ಲೈಮ್ ಸೋಡಾನ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ನಾವು ಸೀದಾ ಇನ್ನು ಹೊರಟಿದ್ದೆ ಶಾಪಿಂಗ್ ಕಡೆಗೆ. So close to Taj. One day definitely. In near future, I will come and stay here. ಸ್ವಲ್ಪ ದೂರ ನಾವು ವಾಕ್ ಮಾಡಾದ್ಮೇಲೆ ನಾವು ತಲುಪಿದ್ದು ಆ ಪರ್ಟಿಕ್ಯುಲರ್ ಶಾಪಿಂಗ್ ಪ್ಲೇಸ್ಗೆ. ನಂಗೆ ಪ್ಲೇಸ್ದು ಲೊಕೇಶನ್ ನೀವು ಜ್ಞಾಪನ ಬರ್ತಾ ಇಲ್ಲ, ಬಟ್ ನನ್ನ ಫ್ರೆಂಡ್ ಹತ್ರ ಕೇಳಿ ಇಲ್ಲ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಮೆಂಟ್ಸಲ್ಲಿ ನಾನು ಹಾಕಿರ್ತೀನಿ, ನೀವು ಅದು ನೋಡ್ಬೋದು. ಅಲ್ಲಿ ಏನೇನು ನಾನು ಕ್ಲಿಪ್ಪಿಂಗ್ಸ್ ಮಾಡಿದ್ನೋ ಅದನ್ನೆಲ್ಲ ಹಾಕಿರ್ತೀನಿ. ಅಲ್ಲಿಂದ ನಾವು ಲಾಸ್ಟು ಹೊರಟಿದ್ದು ಬೀಚ್ ಕಡೆಗೆ. ಲೇಟಾಗಿದ್ದರಿಂದ ಮತ್ತೆ ನಾವು ಲೋಕಲ್ ಟ್ಯಾಕ್ಸಿನ ತೊಗೊಂಡ್ವಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ನಾನು ನನ್ನ ಫಸ್ಟ್ ಲೈಫ್ ಟೈಮಲ್ಲಿ ನೋಡಿದ್ದು ದಟ್ ಮುಂಬೈ ಟ್ಯಾಕ್ಸಿಗಳಲ್ಲಿ ನಮ್ಮ ಆಟೋಗಳಿಗೆ ಹೆಂಗೆ ಮೀಟರ್ ಇರುತ್ತಲ್ಲ ಹಂಗೆ ಅವ್ರದ್ರಲ್ಲೂ ಕೂಡ ಟ್ಯಾಕ್ಸಿಗೆ ಮೀಟರ್ ಇದೆ. ಅದು ನನಗೆ ತುಂಬ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಅದರ ಕ್ಲಿಪ್ಪಿಂಗ್ನ ನಾನು ಇಲ್ಲಿ ಹಾಕಿರ್ತೀನಿ. In any place that has a meter in a taxi, yes. No, Yes, you in don't Bangalore have there's that. nothing as such, na. You haven't been in auto rickshaw, right? Auto rickshaw we do go. We have it in auto rickshaw, but in taxi it is for first time. Taxi is very first time that we're seeing a meter. I thought that there is only
finally in the beach at the night. Take the shadow. Yeah, I took. You remember? Pic, not the video. Ah, You remember? The pic they posted, Jimin haha. shadow ka. Guys, this is us carrying stuff, and we are heading towards platform number 5 in Bandra terminus. Don't get confused, this is Bandra terminus, not Bandra railway. Bandra railway is for your local trains, intercity. Bandra terminus is for your interstates. Do not get confused like us, like we ran at the last moment. Oh my god. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಕೀರ್ತನಗೌಡ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋಗಳಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ಎಲ್ರಿಗೂ ಶುಭವಾಗಲಿ.